ನಮಸ್ಕಾರ ಸ್ನೇಹಿತರೆ. ಅಕ್ಟೋಬರ್ ತಿಂಗಳ ಪಿಂಚಣಿ ಜಮಾ ಆಗ್ತಾ ಇದೆ. ಅಕ್ಟೋಬರ್ ತಿಂಗಳ ಪಿಂಚಣಿ ಏನಾದ್ರೂ ಬಂದಿಲ್ಲ ಅಂದ್ರೆ ಮುಂದೆ ಯಾವ ಪಿಂಚಣಿ ಕೂಡ ಸಿಗೋದಿಲ್ಲ. ಅದಕ್ಕೆ ಮುಖ್ಯವಾದ ಕಾರಣ ಕೂಡ ಇದೆ. ಈ ಹಿಂದೆ 23 ಲಕ್ಷಕ್ಕಿಂತ ಹೆಚ್ಚಿನ ರೇಷನ್ಸ್ ಕಾರ್ಡ್ಗಳು ಕೂಡ ರದ್ದಾಗಿದ್ವು. ಅದರ ಜೊತೆಗೆ ಹೆಚ್ಚಿನ ಪಿಂಚಣಿದಾರರು ಕೂಡ ರದ್ದಾಗಿದ್ವು. ಯಾಕಂದ್ರೆ ಪಿಂಚಣಿಯಲ್ಲಿ ಕೂಡ ಸಾಕಷ್ಟು ಫಲಾನುಭವಿಗಳು ತೀರಿ ಹೋಗಿದ್ರು ಸಹಿತ ಒಂದು ಪಿಂಚಣಿಯನ್ನ ಪಡ್ಕೊಳ್ತಾ ಇದ್ರು. ಇನ್ನು ರೇಷನ್ ಕಾರ್ಡ್ ನಲ್ಲಿ ಕೂಡ ಹಾಗೆ ಆಗಿತ್ತು. ಯಾಕಂದ್ರೆ ರೇಷನ್ ಕಾರ್ಡ್ ನಲ್ಲಿ ಹಿರಿಯರು ಮುಖ್ಯಸ್ಥೆ ತೀರಿ ಹೋಗಿದ್ರು ಸಹಿತ ಅವ್ರ ಹೆಸರಲ್ಲಿ ಇನ್ನೂ ಕೂಡ ಪಿಂಚಣಿಯನ್ನ ಪಡ್ಕೊಳ್ತಾ ಇದ್ರು. ಮುಖ್ಯಸ್ಥೆ ತೀರಿ ಹೋಗಿದ್ರೆ ಒಂದು ವೇಳೆ ಅಲ್ಲಿ ಜಾಗದಲ್ಲಿ ಮತ್ತೊಬ್ಬರನ್ನ ಮುಖ್ಯಸ್ಥೆಯನ್ನಾಗಿ ಮಾಡಬೇಕು. ಆಗ ಮಾತ್ರ ನಮ್ಗೆ ದುಡ್ಡು ಬರ್ಲಿಕ್ಕೆ ಸಾಧ್ಯ, ರೇಷನ್ ಸರಿಯಾಗಿ ಸಿಗ್ಲಿಕ್ಕೆ ಸಾಧ್ಯ. ಇಲ್ಲಪ್ಪ ಅಂದ್ರೆ ಮುಖ್ಯಸ್ಥೆಯನ್ನೇ ತಿಳ್ಕೊಂಡೆ ಹೋದ್ರೆ ಸೊ ಅವ್ರು ಎಲ್ಲಿಂದ ರೇಷನ್ ಕೊಡ್ಬೇಕು, ಯಾರ ಆಧಾರದ ಮೇಲೆ ಕೊಡ್ಬೇಕು, ಮುಖ್ಯಸ್ಥೆ ಮುಖ್ಯವಾಗಿ ಇರಬೇಕಾಗತ್ತೆ. ತದನಂತರ ನಮಗೆ ರೇಷನ್ ಸಿಗುವಂತದ್ದು. ಸೊ ಆ ಒಂದು ಹೆಸರಿನಲ್ಲಿ ಬೇರೆದವರ ಹೆಸರನ್ನ ಸೇರ್ಪಡೆ ಮಾಡಬೇಕು. ಅವ್ರು ಗಂಡು ಮಕ್ಕಳಾಗಿರ್ಲಿ ಹೆಣ್ಮಕ್ಕಳಾಗಿರ್ಲಿ, ಗಂಡು ಮಕ್ಕಳನ್ನ ಸೇರಿಸಿದ್ರೆ ಗೃಹಲಕ್ಷ್ಮಿ ದುಡ್ಡು ಜಮಾ ಆಗೋದಿಲ್ಲ, ಆದ್ರೆ ರೇಷನ್ ಸಿಗತ್ತೆ. ಅದು ನಿಮಗೆ ಖಚಿತವಾಗಿ ಈಗ ಯಾರದ ಹೆಸರು ಸೇರ್ಪಡೆ ಮಾಡ್ಕೊಳ್ಬೇಕು ನೋಡಿ, ಅದನ್ನ ಸೇರ್ಪಡೆ ಮಾಡ್ಕೊಳ್ಳಿ. ಈಗ ನಾವು ಪಿಂಚಣಿ ಯೋಜನೆ ಬಗ್ಗೆ ಹೆಚ್ಚಾಗಿ ಇಂಪಾರ್ಟೆಂಟ್ ಮಾತನಾಡೋಣ. ಇಲ್ಲಿ ಪಿಂಚಣಿ ಯೋಜನೆಯಲ್ಲಿ ನಿಮಗೆ ಹೆಚ್ಚಳ ಕೂಡ ಆಗ್ತಾ ಇದೆ. ಅದೇ ರೀತಿಯಾಗಿ ಪ್ರತಿ ತಿಂಗಳು ಕೂಡ 1,200 ರೂಪಾಯಿ ಹೊಸ ಯೋಜನೆಯ ಮುಖಾಂತರ ನಮಗೆ ಪಿಂಚಣಿ ಸಿಗ್ತಾ ಇದೆ. ಪಿಂಚಣಿಯಲ್ಲಿ ಹೆಚ್ಚಳ ಆಗ್ತಾ ಇರೋದಷ್ಟು ಕೇಂದ್ರ ಸರ್ಕಾರದಿಂದ ಎಷ್ಟಾಗ್ತಾ ಇದೆ, ರಾಜ್ಯ ಸರ್ಕಾರದಿಂದ ಎಷ್ಟಾಗ್ತಾ ಇದೆ, ಈ ಕಡೆ 1,200 ರೂಪಾಯಿ ಸಿಗ್ತಕ್ಕಂತಹ ಪಿಂಚಣಿ ಆದ್ರೂ ಯಾವುದು ನಿಮಗೆ ಪಿಂಚಣಿನೇ ಜಮಾ ಆಗ್ಲಿಕ್ಕಂದ್ರೆ ಏನ್ ಮಾಡ್ಬೇಕು, ಪ್ರತಿಯೊಂದು ಡೀಟೇಲ್ಸ್ ಅನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ಸೊ ನೀವು ಈ ಒಂದು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ. ನಿಮಗೆ ಮೊದಲು ನಾನು ಪಿಂಚಣಿಗಳು ಹೆಚ್ಚಳ ಆಗುವುದರ ಬಗ್ಗೆ ಡೀಟೇಲ್ಸ್ ತಿಳಿಸ್ಕೊಡ್ತೇನೆ, ಕೇಳಿ. ಈಗಾಗಲೇ ಪಿಂಚಣಿ ಯೋಜನೆಯಲ್ಲಿ ನಿಮಗೆ ರಾಜ್ಯ ಸರ್ಕಾರದಿಂದ ಆಲ್ರೆಡಿ ಹಿರಿಯ ನಾಗರಿಕರಿಗೆ 2025ನೇ ಸಾಲಿನ ಒಳಗಾಗಿ ಹೆಚ್ಚಳ ಆಗ್ತಾ ಇದೆ. ಇದ್ರ ಬಗ್ಗೆ ನಾನು ತಿಳಿಸ್ಕೊಟ್ಟಿದ್ದೀನಿ ಈಗಾಗಲೇ ಒಂದು ವಿಡಿಯೋದಲ್ಲಿ. ಸೊ ಅದ್ರ ಸಹಿತ ಒಂದ್ ಸ್ವಲ್ಪ ನಿಮ್ಗೆ ಮಾಹಿತಿಯನ್ನ ತಿಳಿಸ್ತೀನಿ. 2025ರ ಒಳಗಾಗಿ ನಾವು ಪಿಂಚಣಿಯನ್ನ ಹೆಚ್ಚಳ ಮಾಡ್ತೀವಿ ಹಿರಿಯ ನಾಗರಿಕರಿಗೆ. ಆಲ್ರೆಡಿ ನಾವು ಹೆಚ್ಚಳ ಮಾಡ್ಬೇಕಂತ ಬಹಳ ದಿನದಿಂದ ಕಾಯ್ತಾ ಇದ್ವಿ. 2 ವರ್ಷನ ಆಯ್ತು ಹೇಳ್ತಾನೆ ಇದೀವಿ, ಆದ್ರೆ ಹೆಚ್ಚಳ ಮಾಡಿರ್ಲಿಲ್ಲ. ಆದ್ರೆ ಇನ್ ಮೇಲಿಂದ ನಾವು ಪಿಂಚಣಿಯನ್ನ ಹೆಚ್ಚಳ ಮಾಡ್ತೀವಿ 7ರಿಂದ 8% ಅಷ್ಟು ಅಂತ ಸಿಎಂ ಅವರು ಸ್ವತಃ ಮಾತನ್ನ ಕೊಟ್ಟಿದ್ರು. ಸೊ ಅದರ ಪ್ರಕಾರ ಇನ್ನು ಒಂದು ತಿಂಗಳಲ್ಲಿ ನಿಮಗೆ ಪಿಂಚಣಿ ಹೆಚ್ಚಳ ಆಗುವಂತಹ ಸಾಧ್ಯತೆ ಇದೆ. ಓಕೆನಾ. ಇದಾದ ಮೇಲೆ ಇನ್ನು ಹಿರಿಯ ನಾಗರಿಕರಿಗೆ ಆಯ್ತಂದ್ರೆ ಇನ್ನು ವಿಧವಾ ಮಹಿಳೆಯರಿಗೂ ಕೂಡ ಕೇಂದ್ರ ಸರ್ಕಾರದಿಂದ ಹೆಚ್ಚಳ ಆಗ್ತಾ ಇದೆ. ಸುಮಾರು 900ರಿಂದ 2,200 ವರೆಗೂ ಕೂಡ ಪಿಂಚಣಿ ಹೆಚ್ಚಳ ಆಗತ್ತೆ ಅನ್ನುವಂತಹ ಮಾಹಿತಿ ಕೊಟ್ಟಿದೆ ಕೇಂದ್ರ ಸರ್ಕಾರ. ಬರೀ ನಮ್ಮ ರಾಜ್ಯ ಸರ್ಕಾರಕ್ಕಷ್ಟೇ ಅಲ್ಲ, ರಾಜಸ್ಥಾನ ಆಗಿರ್ಲಿ, ಮಹಾರಾಷ್ಟ್ರ ಆಗಿರ್ಲಿ, ಅದೇ ರೀತಿಯಾಗಿ ಉತ್ತರ ಪ್ರದೇಶ ಆಗಿರ್ಲಿ, ಅದೇ ರೀತಿಯಾಗಿ ಹೀಗೆ ಸಾಕಷ್ಟು ಕೋಲ್ಕತ್ತಾ ಆಗಿರ್ಲಿ, ಹೀಗೆ ಸಾಕಷ್ಟು ಒಂದು ರಾಜ್ಯದಲ್ಲಿ ಇಂತಿಷ್ಟು ಅಂತ ಹೇಳ್ಬಿಟ್ಟು ಪಿಂಚಣಿ ಹೆಚ್ಚಳ ಆಗಿದೆ. ಸೊ ಹಾಗೆ ನಮ್ಮ ರಾಜ್ಯದಲ್ಲಿ ಕೂಡ 900ರಿಂದ 2,200ಕ್ಕೆ ಪಿಂಚಣಿ ಹೆಚ್ಚಳ ಏರಿಕೆ ಆಗಿರತಕ್ಕಂಥದ್ದು. ಸೊ ವಿಧವಾ ಮಹಿಳೆಯರ ಬೆಳವಣಿಗೆಗೆ, ಅವರ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಮೊದಲೇ ಗಂಡ ಇರುವುದಿಲ್ಲ, ಹಾಗಾಗಿ ಅವರ ಬೆಳವಣಿಗೆ ಆಗಬೇಕು, ಅವರು ಕೂಡ ಉನ್ನತೀಕರಣ ಆಗ್ಬೇಕಂತ ಹೇಳ್ಬಿಟ್ಟು ಕೇಂದ್ರ ಸರ್ಕಾರ ಅವರ ಬೆಳವಣಿಗೆಗೆ ಇಂತಿಷ್ಟು ಪಿಂಚಣಿ ಹೆಚ್ಚಳ ಮಾಡ್ತಾ ಇದೆ. ಸೊ ಇದನ್ನು ಕೂಡ ನಾವು ಕಾಯ್ದೆ ನೋಡಬೇಕಾಗತ್ತೆ. ಅತಿ ಶೀಘ್ರದಲ್ಲಿ ಪಿಂಚಣಿ ಹೆಚ್ಚಳ ಆಗುವಂತಹ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು. ಸೊ ಈಗ ಅಕ್ಟೋಬರ್ ತಿಂಗಳ ಹಣ ಜಮಾ ಆಗ್ತಾ ಇದೆ. ಅಕ್ಟೋಬರ್ ತಿಂಗಳದಾಗಿರ್ಲಿ ಅಥವಾ ಸೆಪ್ಟೆಂಬರ್ದಾಗಿರ್ಲಿ ಅಥವಾ ಆಗಸ್ಟ್ದಾಗಿರ್ಲಿ, ಈ ರೀತಿ ನಿಮಗೆ ಸರಿಯಾಗಿ ಜಮಾ ಆಗಿರ್ಲಿಲ್ಲ ಅಂದ್ರೆ ಬಹಳಷ್ಟು ಫಲಾನುಭವಿಗಳನ್ನ ಯಾಕೆ ತೆಗೆದು ಹಾಕಿದಾರೆ ಅಂದ್ರೆ ಅವರ ಜೀವಿತ ಪ್ರಮಾಣ ಪತ್ರವನ್ನ ಸಬ್ಮಿಟ್ ಮಾಡಿಲ್ಲ, ಅವರ ಬದುಕಿದ್ದಾರೆ ಅನ್ನುವಂಥದ್ದು ಸರ್ಕಾರಕ್ಕೆ ಕನ್ಫರ್ಮ್ ಇಲ್ಲ. ಯಾಕಂದ್ರೆ ಈಗಾಗಲೇ ಬಹಳಷ್ಟು ಜನರಿಂದ ಮೋಸ ಸರ್ಕಾರಕ್ಕಾಗಿದೆ. ಯಾಕಂದ್ರೆ ತೀರಿ ಹೋಗಿದ್ರು ಸಹಿತ ಇನ್ನೂ ಕೂಡ ಅವರಿಂದ ಪಿಂಚಣಿಯನ್ನ ಪಡ್ಕೊಳ್ತಾ ಇದ್ದಾರೆ. ಹಾಗಾಗಿ ಸರ್ಕಾರ ಏನ್ ಮಾಡಿದೆ, ಬಹಳಷ್ಟು ಒಂದು ರೇಷನ್ ಕಾರ್ಡ್ ಗಳಾಗಿರ್ಲಿ, ಪಿಂಚಣಿದಾರರನ್ನಾಗಿರ್ಲಿ ತೆಗೆದುಹಾಕುವಂತಹ ಕೆಲಸ ಮಾಡಿದೆ. ನೀವೇನ್ ಮಾಡಬೇಕು, ನಿಮ್ಮ ಲೈಫ್ ಸರ್ಟಿಫಿಕೇಟ್ ಅನ್ನ, ಜೀವಿತ ಪ್ರಮಾಣ ಪತ್ರವನ್ನ ನೀವು ಯಾವ ಬ್ಯಾಂಕ್ ನಲ್ಲಿ ದುಡ್ಡನ್ನ ಪಡ್ಕೊಳ್ತೀರಿ ಆ ಬ್ಯಾಂಕ್ ಗೆ ಹೋಗಿ ಸಬ್ಮಿಟ್ ಮಾಡಬೇಕು. ಯಾಕೆ ಪಿಂಚಣಿ ಜಮಾ ಆಗ್ತಾ ಇಲ್ಲ ನಮ್ದು, ಸೊ ನಾವು ಬದುಕಿದೀವಿ ಅನ್ನುವಂತಹ ಕನ್ಫರ್ಮೇಶನ್ಗೋಸ್ಕರ ಜೀವಿತ ಪ್ರಮಾಣ ಪತ್ರವನ್ನ, ಲೈಫ್ ಸರ್ಟಿಫಿಕೇಟ್ ಅನ್ನ ಕೊಡಬೇಕು. ಅವರ ಮೇಲಧಿಕಾರಿಗಳಿಗೆ ಕಳುಹಿಸಿ ನಿಮಗೆ ಮತ್ತೆ ಪಿಂಚಣಿ ಜಮಾ ಆಗುವ ಹಾಗೆ ಮಾಡಿ ಕೊಡ್ತಾರೆ. ಸೊ ಇಷ್ಟು ಮಾಡಿ ನಿಮಗೆ ಡೆಫಿನೆಟ್ಲಿ ಜಮಾ ಆಗತ್ತೆ. ಸೊ ಈ ಒಂದು ಕಡೆ ಆದ್ರೆ ಇನ್ನು 1,200 ರೂಪಾಯಿ 1,200 ರೂಪಾಯಿ ಸಿಗುವಂತಹ ಸ್ಕೀಮ್ ಯಾವುದು, ಇದಕ್ಕೆ ರೂಲ್ಸ್ ಗಳು ಏನಾಗಿರುತ್ತೆ, ಅಪ್ಲಿಕೇಶನ್ ಹೇಗೆ ಹಾಕೋದು ಎಲ್ಲವೂ ಕೂಡ ನಾವು ನೋಡ್ತಾ ಹೋಗೋದಾದ್ರೆ 60 ವರ್ಷದ ಮೇಲ್ಪಟ್ಟವರಿಗೆ ಮಾತ್ರ ಇದೆ. ಇದು ಕೇಂದ್ರದಿಂದ 200 ರೂಪಾಯಿ ಪ್ರತಿ ತಿಂಗಳು ಜಮಾ ಆಗತ್ತೆ. ಇದರ ಜೊತೆಗೇನೆ ಕೇಂದ್ರ ಸರ್ಕಾರ ಮತ್ತೆ 500 ರೂಪಾಯಿ ಕೂಡ ಕೊಡುತ್ತೆ. ಟೋಟಲಿ ಕೇಂದ್ರ ಸರ್ಕಾರದಿಂದ 700 ರೂಪಾಯಿ ಜಮಾ ಆಗುತ್ತೆ. 700 ರೂಪಾಯಿ ಕೇಂದ್ರ ಸರ್ಕಾರದಿಂದ ಪ್ರತಿ ತಿಂಗಳು ಜಮಾ ಆಗುತ್ತೆ. ಇನ್ನು ರಾಜ್ಯ ಸರ್ಕಾರದಿಂದ 700 ರೂಪಾಯಿ ಹಿರಿಯರಿಗೆ ಸಾಲೋದಿಲ್ಲ ಅಂತ ಹೇಳ್ಬಿಟ್ಟು ನಾವು ಇದರಲ್ಲಿ 500 ರೂಪಾಯಿ ಮತ್ತೆ ಸೇರಿಸಿ ಒಟ್ಟಾರೆಯಾಗಿ 1,200 ರೂಪಾಯಿ ಪ್ರತಿ ತಿಂಗಳು ಕೂಡ ಕೊಡ್ತೇವೆ ಅಂತ ಪಿಂಚಣಿದಾರರಿಗೆ ಭರವಸೆಯನ್ನ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಕೊಟ್ಟಿರತಕ್ಕಂಥದ್ದು. ಸೊ ಹಾಗಾದ್ರೆ ಈ ಯೋಜನೆಯ ಮುಖಾಂತರ 1,200 ರೂಪಾಯಿ ಸಿಗತ್ತೆ. ಸೊ ಇದರ ಅಫಿಸಿಯಲ್ ವೆಬ್ಸೈಟ್ ಹೇಳ್ತೀನಿ ಕೇಳಿ, IGNOAPS ಅಂತ .in ಅಂತ ನೀವು ಏನ್ ಮಾಡಿ ಗೂಗಲ್ ಅಲ್ಲ
ಸರ್ಚ್ ಮಾಡಿ ನಿಮಗೆ ಗೊತ್ತಾಗುತ್ತೆ. ಇದ್ರ ಬಗ್ಗೆ ಒಂದು ಪೇಜ್ ಕೂಡ ಇದೆ, ವೆಬ್ಸೈಟ್ ಕೂಡ ಇದೆ, ಅಲ್ಲಿ ಹೆಚ್ಚಿನ ಮಾಹಿತಿನ ನೀವು ತಿಳ್ಕೊಳ್ಬಹುದು. ಇನ್ನು ಗ್ರಾಮ ಪಂಚಾಯಿತಿಗೆ ಭೇಟಿ ಕೊಡಬೇಕಾಗತ್ತೆ ಈ ಒಂದು ಯೋಜನೆಗೆ ಅಪ್ಲಿಕೇಶನ್ ಹಾಕಲಿಕ್ಕೆ. ಕರ್ನಾಟಕ ಒನ್ ಸೇವಾ ಸಿಂಧು ಪೋರ್ಟಲ್ ನಲ್ಲಿ ನೀವು ಅಪ್ಲೈ ಹಾಕಬಹುದು. ಗ್ರಾಮ ಪಂಚಾಯಿತಿಗಳಿಗೆ ಭೇಟಿ ಕೊಡಿ. ಕರ್ನಾಟಕವನ್ನು ಗ್ರಾಮವನ್ನು ಬಾಪು ಸೇವಾ ಕೇಂದ್ರಗಳಲ್ಲಿ ಹೋಗಿ ಸೇವಾ ಸಿಂಧು ಪೋರ್ಟಲ್ಗಳಲ್ಲಿ ಹೋಗಿ ನೀವು ಅಪ್ಲಿಕೇಶನ್ ಅನ್ನ ಹಾಕಬಹುದು ಅಂತ ತಿಳಿಸಲಾಗಿದೆ. ಇನ್ನು ಡಾಕ್ಯುಮೆಂಟ್ಸ್ ಏನ್ ಬೇಕಂದ್ರೆ ವೈದ್ಯಕೀಯ ಅಧಿಕೃತ ಪ್ರಮಾಣ ಪತ್ರ ಬೇಕಾಗತ್ತೆ. BPL ಕಾರ್ಡ್ ಇದ್ದವರಿಗೆ ಮಾತ್ರ BPL ಕಾರ್ಡ್ ಬೇಕಾಗತ್ತೆ. ಬ್ಯಾಂಕ್ ಪಾಸ್ಬುಕ್ ಬೇಕು, ಅಕೌಂಟ್ಗೆ ದುಡ್ಡು ಜಮಾ ಆಗ್ಬೇಕಲ್ವಾ. ಅದೇ ರೀತಿಯಾಗಿ 2 ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗತ್ತೆ. ಮೊಬೈಲ್ ಸಂಖ್ಯೆ ಬೇಕು, ಮೊಬೈಲ್ ಸಂಖ್ಯೆ ನಿಮ್ಮ ಒಂದು ಬ್ಯಾಂಕ್ ಪಾಸ್ಬುಕ್ ಗೆ ಲಿಂಕ್ ಆಗಿರಬೇಕು. ಅದೇ ರೀತಿಯಾಗಿ ಆಧಾರ್ ಕಾರ್ಡ್ ಕೂಡ ಬೇಕು, ಆಧಾರ್ ಕಾರ್ಡ್ಗೂ ಕೂಡ ಲಿಂಕ್ ಆಗಿರಬೇಕು. ರೇಷನ್ ಕಾರ್ಡ್ಗಳಿಗೂ ಕೂಡ ಅದೇ ಒಂದು ನಂಬರ್ ಲಿಂಕ್ ಆಗಿರಬೇಕು. ಹೌದು, ಇದು ಅಲ್ಲ, ಇದು ಇರ್ಲಿಲ್ಲ ಅಂದ್ರೆ ನಡೆಯುತ್ತೆ. ಮುಖ್ಯವಾಗಿ BPL ಕಾರ್ಡ್ಗೆ ಮುಖ್ಯಸ್ಥಿಯ ನಂಬರ್ ಲಿಂಕ್ ಆಗಿದ್ರು ನಡೆಯುತ್ತೆ. ನೀವು ಪುರುಷರಿದ್ರೆ ಅವರ ರೇಷನ್ ಕಾರ್ಡ್ಗೆ ಅವರ ಹೆಸರ ಅವರ ನಂಬರ್ ಲಿಂಕ್ ಆಗಿರ್ಬೇಕಾಗತ್ತೆ. ಹಾಗಾಗಿ ಅದರಲ್ಲಿ ಒಂದು ನಡೆಯುತ್ತೆ. ಬ್ಯಾಂಕ್ ಪಾಸ್ಬುಕ್ ಮತ್ತು ಆಧಾರ್ ಕಾರ್ಡ್ಗೆ ಒಂದೇ ಒಂದು ನಂಬರು, ಅದು ನಿಮ್ಮ ನಂಬರ್ ಆಗಿರ್ಬೇಕು, ಒಂದು ನಂಬರ್ ಲಿಂಕ್ ಇರ್ಬೇಕಷ್ಟೇ. ಈ ಒಂದು ವಿಷಯ ನಮಗೆ ತಿಳಿಸಬೇಕಾಗಿತ್ತು, ತಿಳಿಸಿದೀನಿ. ನೀವು ಸೇವಾ ಸಿಂಧು ಪೋರ್ಟಲ್ ನಲ್ಲಿ ಹೋಗಿ ಅಪ್ಲಿಕೇಶನ್ ಹಾಕಬಹುದು. ಹೆಚ್ಚಿನ ಮಾಹಿತಿಯನ್ನ IGNOAPS.in ಎನ್ನುವಂತಹ ವೆಬ್ಸೈಟ್ ನಲ್ಲಿ ತಿಳ್ಕೊಳ್ಬಹುದು. ಈ ವಿಷಯ ನಿಮಗೆ ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿ ಹಂಚೋಣ. ಲಿಸನ್ ಬಾಯ್ ಬಿಡಿ ಫ್ರೆಂಡ್ಸ್.